Devil on Fire. ಡಿ.ಕೆ. ಶಿವಕುಮಾರ್ ಅವರನ್ನ ದರ್ಶನ್ ಅವರ ಪತ್ನಿ ಇವತ್ತು ಬಂದು ಭೇಟಿ ಮಾಡಲಿಕ್ಕಿಂತ ಮುಂಚಿತವಾಗಿ ನಿನ್ನೆಯ ದಿನ ರಾಮನಗರ ಕರಗ ಅಂದರೆ ಚಾಮುಂಡೇಶ್ವರಿ ಕರಗ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ ರಾಮನಗರದಲ್ಲಿ. ಬರೀ ರಾಮನಗರ ಜಿಲ್ಲೆ ಅಂತಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದನೂ ಕೂಡ ಜನ ಬಂದು ಸೇರುವಂಥ ಒಂದು ದೊಡ್ಡ ಜಾತ್ರೆ, ದೊಡ್ಡ ಕರಗ ಅದು. ಈ ಕರಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಬೇಕಾದ್ರೆ ಒಂದು ಗುಂಪು ಮಧ್ಯದಿಂದ ಡಿ ಬಾಸ್ ಅಂತ ಕರೆದಿದ್ದಾರೆ. ನನಗೆ ಅರ್ಥ ಆಗುತ್ತೆ ನೀವೇನು ಮಾತನಾಡಲಿಕ್ಕೆ ಹೊರಟಿದ್ದೀರಿ ಅಂಥೇಳಿ. ಈ ನೆಲದ ಕಾನೂನು ಎಲ್ರಿಗೂ ಒಂದೇ. ನಾವು ಈ ಒಂದು ವಿಚಾರದಲ್ಲಿ ಸಹಾಯ ಮಾಡುವ ಸಹಕಾರಗಳು, ಆದ್ಯತೆಗಳು, ಅವಕಾಶಗಳು ಇದ್ದ ಪಕ್ಷದಲ್ಲಿ ನಾವು ಮಾಡ್ತೀವಿ. ಆದರೆ ಕಾನೂನು ಪ್ರಕಾರವಾಗಿದ್ದಾಗ ಮಾತ್ರವೇ ಹೊರತು ಅದರಾಚೆಗೆ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಹಸ್ತಕ್ಷೇಪ ಮಾಡೋಕ್ಕೆ ಬರಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಇದರ ಪ್ರಕಾರನೇ ಇದಾದ ಮೇಲೆ ದರ್ಶನ್ ಅವರ ಫ್ಯಾಮಿಲಿ ಬಂದಾಗ ಅವರನ್ನು ಅವರು ಭೇಟಿ ಮಾಡಿದ್ದಾರೆ. ಅವರಿಗೆ ಮಾತನಾಡಿ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಳಿಸಿದ್ದಾರೆ. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಂಡು ಎಲ್ಲರಿಗೂ ನಮಸ್ಕಾರ. ಚಾಮುಂಡೇಶ್ವರಿಗೆ ನಮಸ್ಕಾರ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನ ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸಿಕೊಳ್ಳುವಂತ ಕೆಲಸವನ್ನ ನಾವೆಲ್ಲ ಸೇರಿ ಮಾಡೋಣ. ತಾಯಿ ಚಾಮುಂಡಿ ನೊಂದಂತ ಜನರಿಗೆಲ್ಲ ಕೂಡ ಅನುಗ್ರಹ ಕೊಡ್ಲಿ ಅಂತೇಳಿ ನಾನು ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.